ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ, ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ. ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್. ಗದಲಿ ರುಚಿಯೊಂದೇ ಅಮೃತ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಸೌಮ್ಯ ಅಶ್ವಥ್. ಇವತ್ತಿನ ಕಾರ್ಯಕ್ರಮದಲ್ಲಿ ಆಲೂ ಮಟರ್ ಸಮೋಸ ಹೇಗೆ ಮಾಡೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಗೊತ್ತಿರೋದೇ ಇದು ಸಮೋಸ ಮಾಡೋ ವಿಧಾನ, ಅದರಲ್ಲೇನಿದೆ ಅಂತ ಅನ್ನಿಸ್ಬಹುದು. ಆಲೂಗಡ್ಡೆ ಮತ್ತು ಹಸಿ ಬಟಾಣಿಯನ್ನು ಬಳಸಿ ಸಮೋಸ ಮಾಡೋದ್ರಿಂದ ರುಚಿ ತುಂಬಾ ಇರುತ್ತೆ. ನಾನು ಪ್ರತಿ ಕಾರ್ಯಕ್ರಮದಲ್ಲೂ ಹೇಳ್ತೀನಿ, ರುಚಿ ಬಹಳ ಚೆನ್ನಾಗಿರುತ್ತೆ ಅಂಥ ರೆಸಿಪಿಗಳನ್ನೇ ನಾನು ಹೇಳೋದು. ಅದರ ಜೊತೆಗೆ ಆರೋಗ್ಯಕ್ಕೆ ಕೂಡ ಉತ್ತಮವಾದಂತಹ ಖಾದ್ಯಗಳನ್ನ ನಾನು ಹೆಚ್ಚಾಗಿ ಹೇಳ್ತೀನಿ. ಅದನ್ನು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಸಿ ಬಟಾಣಿ ನಾವು ಇದರಲ್ಲಿ ಜಾಸ್ತಿ ಬಳಸ್ತೀವಿ. ಅದರಲ್ಲಿ ನಾರಿನಂಶ ಹೆಚ್ಚಾಗಿರೋದ್ರಿಂದ ನಮ್ಮ ದೇಹದಲ್ಲಿ ಆಹಾರ ಚೆನ್ನಾಗಿ ಜೀರ್ಣ ಆಗುತ್ತೆ. ಜೊತೆಗೆ ಮಲಬದ್ಧತೆ ಸಮಸ್ಯೆ ಕೂಡ ಉಂಟಾಗದಂತೆ ತಡೆಯುತ್ತೆ. ಮತ್ತು ಈ ಹಸಿ ಬಟಾಣಿಯನ್ನು ನಿಯಮಿತವಾಗಿ ಸೇವಿಸೋದ್ರಿಂದ ರಕ್ತದಲ್ಲಿ ಹಿಮೋಗ್ಲೋಬಿನ್ ಹೆಚ್ಚಾಗುವಂತೆ ಮಾಡುತ್ತೆ. ಹಾಗೆಯೇ ಅಧ್ಯಯನಗಳ ಪ್ರಕಾರ ಆಲೂಗಡ್ಡೆ ತಿನ್ನೋದ್ರಿಂದ ರಕ್ತಹೀನತೆ ಸಮಸ್ಯೆಯನ್ನು ದೂರವಾಗಿಸಬಹುದು. ಜೊತೆಗೆ ಹೃದ್ರೋಗ ಸಮಸ್ಯೆಯನ್ನು ಕೂಡ ದೂರ ಮಾಡಲಿಕ್ಕೆ ಈ ಆಲೂಗಡ್ಡೆ ಸಹಾಯ ಮಾಡುತ್ತೆ. ಇದು ಬಹಳ ರುಚಿಕರವಾದ ತರಕಾರಿ. ಆದರೆ ಇದನ್ನು ತಿಂದರೆ ಕೈಕಾಲು ಹಿಡ್ಕೊಳ್ಳುತ್ತೆ, ವಾಯು ಅಂತೆಲ್ಲ ತುಂಬ ಜನ ತಪ್ಪು ಕಲ್ಪನೆಗಳನ್ನ ಹೊಂದಿದ್ದಾರೆ. ನಿಜ ಹೇಳಬೇಕಂದ್ರೆ ಆಲೂಗಡ್ಡೆಯಲ್ಲೂ ಸಹ ಫೈಬರು ಮತ್ತು ಪೊಟ್ಯಾಷಿಯಮ್ಮು ಹೆಚ್ಚಿನ ಪ್ರಮಾಣದಲ್ಲಿ ಇರುವುದರಿಂದ ನಮ್ಮ ದೇಹದ ಜೀರ್ಣ ಶಕ್ತಿಯನ್ನು ಇದು ಹೆಚ್ಚು ಮಾಡುತ್ತೆ. ಇನ್ನೇನು ಮಕ್ಕಳಿಗೆ ಎಕ್ಸಾಮ್ ಮುಗಿದು ಮನೇಲಿರ್ತಾರಂದರೆ ಸಂಜೆ ಹೊತ್ತು ದಿನ ಏನಾರ ವೆರೈಟಿ ಅವರಿಗೆ ಸ್ನ್ಯಾಕ್ಸ್ ಬೇಕೇ ಬೇಕು. ಅಂತಹ ಸಂದರ್ಭದಲ್ಲಿ ಇದನ್ನು ಸಹ ಒಂದಿನ ಮಾಡಿ ಬಿಸಿದೇ ತಿನ್ನಬೇಕು ಅಂತೇನಿಲ್ಲ, ತಣ್ಣಗಾದ್ರೂ ರುಚಿಯಾಗಿರುತ್ತೆ. ಬಹಳ ಬೇಗ ಕೂಡ ಆಗುತ್ತೆ. ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ, ಬನ್ನಿ. ಬೇಕಾಗುವಂತಹ ಸಾಮಗ್ರಿಗಳು: 2 ದೊಡ್ಡ ಆಲೂಗಡ್ಡೆ, ಅರ್ಧ ಕಪ್ ಬಟಾಣಿ, 3 ಎಸಳು ಬೆಳ್ಳುಳ್ಳಿ, ಅರ್ಧ ಇಂಚಷ್ಟು ಶುಂಠಿ. ಅದ್ರ ಘಮ ಬೇಕು ನಮಗಷ್ಟೇ, ಬೆಳ್ಳುಳ್ಳಿ ಶುಂಠಿದು ಘಮ ಇರಬೇಕಷ್ಟೇ, ತುಂಬ ಏನು ಬೇಡ. 2 ಹಸಿಮೆಣಸಿನ್ಕಾಯಿ, 1 ಚಮಚ ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಚಮಚ ಗರಂ ಮಸಾಲ, 1 ಚಮಚ ಚಾಟ್ ಮಸಾಲ, ಸ್ವಲ್ಪ ನಿಂಬೆ ರಸ. ಹಿಟ್ಟು ಕಲಿಸ್ಲಿಕ್ಕೆ ಕಣಕಕ್ಕೆ 1 ಪಾವು ಮೈದಾ ಹಿಟ್ಟು, 2 ಚಮಚ ಚಿರೋಟಿ ರವೆ. ಇಲ್ಲ ಗರಿ ಇರಲಿ ಅಂತಂದರೆ 2 ಸಮ ತೊಗೋಬೋದು. ಚಿರೋಟಿ ರವೆ ಜಾಸ್ತಿ ತೊಗೊಂಡ್ರೆ ಏನು ಮಾಡಬೇಕಂದ್ರೆ 10 ನಿಮಿಷ ನೆನೆಸೋದು ಜಾಸ್ತಿ ನೆನೆಸ್ಬೇಕು ಅಷ್ಟೇ. 1 ಪಾವು ಮೈದಾ, 2 ಚಮಚ ಚಿರೋಟಿ ರವೆ, 2 ಚಮಚ ಕಾರ್ನ್ ಫ್ಲೋರು, ಅರ್ಧ ಚಮಚ ಅಜ್ವಾನ ಓವಿನ ಕಾಳು, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಲೀಟರ್ ಎಣ್ಣೆ, 1/4 ಚಮಚ ಅಥವಾ ಅರ್ಧ ಚಮಚದಷ್ಟು ಕಸೂರಿ ಮೇಥಿ ಇದ್ದರೆ ತಗೊಳ್ಳಿ. ಮೊದಲಿಗೆ ಆಲೂಗಡ್ಡೆ ಮತ್ತು ಬಟಾಣಿಯನ್ನು ಬೇರೆ ಬೇರೆಯಾಗಿ ಬೇಯಲಿಕ್ಕಿಡಿ. ಈ ಕಡೆ ಮೈದಾ ಹಿಟ್ಟು, ಚಿರೋಟಿ ರವೆ, ಕಾರ್ನ್ ಫ್ಲೋರು, ಅದಕ್ಕೆ ಓವಿನ ಕಾಳು ಮತ್ತು ಕಸೂರಿ ಮೇಥಿಯನ್ನು ಕೈಯಲ್ಲೇ ಒಂಚೂರು ಉಜ್ಬಿಟ್ಟು ಹಾಕ್ರಿ, ಅಂದರೆ ಪುಡಿ ಥರ ಮಾಡಿ ಹಾಕ್ರಿ. ಆವಾಗ ಅದ್ರ ಘಮ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1-2 ಸೌಟಷ್ಟು ಎಣ್ಣೆ ಅಥವಾ 1 ಸೌಟಷ್ಟು ಎಣ್ಣೆ, ನಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ, ಹಿಟ್ಟು ಕಲಿಸ್ಲಿಕ್ಕೆ ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕ್ಕೊಳ್ಳಿ, ಆವಾಗ ರುಚಿ ಬರುತ್ತೆ. ಹಾಕ್ಬಿಟ್ಟು ಚಪಾತಿ ಹಿಟ್ಟಿನ ಹದಕ್ಕೆ ಬರೋ ರೀತಿ ಕಲಿಸ್ಬಿಟ್ಟು ಒಂದು ಸೈಡಿಗಿಡಿ. ಹಿಟ್ಟು ನೆನೀಲಿ. ಹಿಟ್ಟು ನೆನೆಯುವಂತಹ ಸಂದರ್ಭದಲ್ಲಿ ನಾವು ಸಮೋಸಾಗೆ ಈ ಪಲ್ಯವನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ಬಟಾಣಿ ಆಲೂಗಡ್ಡೆ ಬೆಂದಾಗಿದೆ. ನೀರನ್ನು ಬಗ್ಸಿ ಆಲೂಗಡ್ಡೆ ಸಿಪ್ಪೆಯನ್ನು ತೆಗೆದು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಮಿಕ್ಸಿ ಜಾರ್ಗೆ ಬೇಯಿಸಿದಂತಹ ಬಟಾಣಿ, ಬೆಳ್ಳುಳ್ಳಿ 3 ಎಸಳು, ಅರ್ಧ ಇಂಚು ಶುಂಠಿ, ಹಸಿಮೆಣಸಿನ್ಕಾಯಿ 2, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ 1 ಚಮಚ ಅಷ್ಟನ್ನು ಹಾಕಿ ತರಿಯಾಗಿ ರುಬ್ಕೊಳ್ಳಿ. ನಂತರ ಈ ಮಿಶ್ರಣಕ್ಕೆ ಆಲೂಗಡ್ಡೆ ಮ್ಯಾಶ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ, ಮ್ಯಾಶ್ ಮಾಡ್ಕೊಳ್ಳಿಲ್ಲ ಅಂದರೆ ತುರಿದು ಬಿಡ್ಬೋದು, ಆವಾಗ ಗಂಟು ಉಳಿಯೋದಿಲ್ಲ. ತುರಿದಿದ್ದು ಹಾಕಿ ಅದಕ್ಕೆ ಗರಂ ಮಸಾಲ, ಚಾಟ್ ಮಸಾಲ, ಉಪ್ಪು ಮತ್ತು ನಿಂಬೆ ರಸವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಸ್ಟಫ್ ರೆಡಿ ಆಯಿತು. ಹಿಟ್ಟು ರೆಡಿ ಆಗಿದೆ 15 ನಿಮಿಷ. ಈಗ ಹಿಟ್ಟನ್ನು ಉಂಡೆ ಮಾಡಿ ಪೂರಿ ಸೈಜ್ಗೆ ಉಜ್ಕೊಳ್ಳಿ. ಪೂರಿ ಸೈಜಿಗೆ ಉಜ್ಕೊಂಡು ಅದನ್ನು ಕ್ಲೀನಾಗಿ ರೋಲ್ ಮಾಡಿ. ಈ ನಾವು ಚಪಾತಿ ರೋಲ್ ಮಾಡ್ತೀವಲ್ಲ, ಮಕ್ಳಿಗೆ ತಿನ್ನಕ್ಕೆ ಕೊಡ್ತೀವಲ್ಲ, ಆ ಥರ ಪೂರಿ ಸೈಜಿಗೆ ಹಿಟ್ಟನ್ನು ಉಜ್ಜಿಬಿಟ್ಟು ಅದನ್ನು ರೋಲ್ ಮಾಡಿ. ನಂತರ ಆ ರೋಲನ್ನು ಮಧ್ಯದಲ್ಲಿ ಕಟ್ ಮಾಡಿ ಮತ್ತೆ ಉಂಡೆ ಥರ ಮಾಡಿಬಿಟ್ಟು ಅದನ್ನು ಮತ್ತೆ ಉಜ್ಜಿ ಅದರ ಒಳಗೆ ಸ್ಟಫಿಂಗನ್ನು ಇಟ್ಟು ಕ್ಲೋಸ್ ಮಾಡಿ ವಡೆ ಥರ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಎಣ್ಣೆನಲ್ಲಿ ಗೋಲ್ಸಿ. ಎರಡೂ ಕಡೆ ಲೋ ಮೀಡಿಯಂ ಫ್ಲೇಮಲ್ಲಿ ಹೊಂಬಣ್ಣ ಬರೋ ರೀತಿನಲ್ಲಿ
ಗೋಲ್ಸಿ ಅದನ್ನ ಗ್ರೀನ್ ಚಟ್ನಿ ಅಥವಾ ಪುದೀನ ಚಟ್ನಿ ಅಥವಾ ಟೊಮೆಟೊ ಸಾಸು ಯಾವುದ್ರ ಜೊತೆ ಬೇಕಾದರೂ ನಾವು ಸವಿಬಹುದು. ಸಮೋಸ ಅಂದ ಕೂಡಲೇ ನಮಗೆ ಟ್ರಯಾಂಗಲ್ ಶೇಪ್ದೇ ನೆನಪಾಗೋದು, ಆದರೆ ಈ ಥರ ಮಾಡಿದ್ರೆ ಪದರ ಪದರವಾಗಿ ಬರುತ್ತೆ, ತಿನ್ನಲಿಕ್ಕೆ ಕೂಡ ತುಂಬ ರುಚಿಯಾಗಿ ಇರುತ್ತೆ, ಗರಿಗರಿಯಾಗಿರುತ್ತೆ. ಹೇಗಿತ್ತು ಅನ್ನೋದನ್ನು air.bdvt@gmail.comಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಇದುವರೆಗೂ ಅಡುಗೆ ಆರೋಗ್ಯ, ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ. ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ FM 103.5 ಮೆಗಾಹರ್ಟ್ಸ್ಗಳಲ್ಲಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು.